ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ನಿನ್ನೆ ಮ್ಯಾಚ್ ಅಲ್ಲಿ ಒಂದು ಆಶ್ಚರ್ಯಕರವಾಗಿರುವಂತ ಒಂದು ಮೂನ RCB ಅವರು ಮಾಡ್ತಾರೆ. ಅದನ್ನ ನೋಡ್ಬಿಟ್ಟು ಎಲ್ಲರೂ ಒಂದು ಸ್ಟನ್ ಆಗ್ತಾರೆ. ಯಾಕಂದ್ರೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಫಸ್ಟ್ ಇವರು ಬೌಲಿಂಗ್ ಮಾಡ್ತಾ ಇರಬೇಕಾದ್ರೆ ವಿಜಯ್ ಕುಮಾರ್ ವೈಶಾಖ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇಲ್ಲ. ಅಟ್ಲೀಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ಯಾರು ಇರ್ತಾರ ಅಂತ ನೋಡಿದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ಕೂಡ ಇಲ್ಲ. ಏನೋ ತಗೊಂತಾರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಧ್ಯದಲ್ಲಿ ಅಂತ ಅನ್ಕೊಂಡ್ವಿ ಬೌಲಿಂಗ್ ಮಾಡ್ಬೇಕಾದ್ರೆ, ಬಟ್ ಅದು ಕೂಡ ಇಲ್ಲ, ಅದು ಕೂಡ ಮಾಡಲಿಲ್ಲ. ವಾಟ್ ಅ ಪ್ಲೇಯರ್ ನೀಡ್ಸ್ ಟು ಡೂ ಅಂತ ನಮಗೊಂದು ಕ್ವೆಶನ್. ಏನು ಮಾಡಬೇಕು ಒಬ್ಬ ಪ್ಲೇಯರು, ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ಲಾಸ್ಟ್ ಮ್ಯಾಚು KKR ಮೇಲೆ ನಮ್ಮ ಹೋಮ್ ಕಂಡೀಷನ್ಸ್ ಅಲ್ಲಿ ಗೊತ್ತಿರೋದೇನೆ. ವಿಜಯ್ ಕುಮಾರ್ ವೈಶಾಖ್ ನಮ್ಮ ಕನ್ನಡಿಗ ಲೋಕಲ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ನ ಇಟ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಮ್ಯಾಚ್ ಕೂಡ ಸಖತ್ತಾಗಿ ಮಾಡಿದ್ದಾರೆ. 23 ರನ್ 1 ವಿಕೆಟ್ ನ ತೆಗೆದಿದ್ದು. ಎಲ್ಲರೂ ಕೂಡ ನಾಯಿ ಓಡಿಸ್ಕೊಂಡ್ರು, ಸಿರಾಜನ ಓಡಿಸ್ಕೊಂಡ್ರು, ಎಸ್ಡ್ಯಾಡ್ ಓಡಿಸ್ಕೊಂಡಿದ್ರು, ಹುಚ್ಚನಾಗಿ ಓಡಿಸ್ಕೊಂತ ಇದ್ದಂತ ಟೈಮಲ್ಲಿ ಇವ್ರು ಬಂದ್ಬಿಟ್ಟು ಒಂದು ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಕೊಟ್ಟರು. ಅಲ್ಲಿ 23 ರನ್ 4 ಓವರ್ ಬೌಲಿಂಗ್ ನ ಮಾಡಿದ್ದಾರೆ ಗುರು. ಸೊ ಇಂಥ ಬೌಲರ್ನ, ಇಂಥ ಹೋಪ್ ಸ್ವಲ್ಪ ಬಿಲ್ಡ್ ಮಾಡ್ಕೊಂಡಂತ ಬೌಲರ್ನ ಒಂದು ಮ್ಯಾಚ್ ಅಲ್ಲಿ ಇಲ್ಲ ಗುರು, ನನಗೆ RCB ಅವಕಾಶ ಕೊಡ್ತಾರೆ ಅಂತ ಅನ್ಕೊಂಡು ಕೂತ್ಕೊಂಡಿದ್ದಂಥ ಪ್ಲೇಯರ್ನ ನೀವು ಈ ತರ ಆಲ್ ಆಫ್ ಎ ಸಡನ್ ಈ ತರ ಉದುರಿಸ್ಬಿಟ್ರಿ ಅಂತ ಅಂದ್ರೆ ಅದಾದ್ರು ಲಾಸ್ಟ್ ಮ್ಯಾಚ್ ಅವರು ವರ್ಷಾಗಿ ಓಡಿಸ್ಕೊಂಡಿತ್ತು ಅಂದ್ರೆ ಏನೋ ಡ್ರಾಪ್ ಮಾಡಿದ್ರೆ ಓಕೆ, ಇವಾಗ ಎಸ್ಟೆಲ್ನ ಡ್ರಾಪ್ ಮಾಡ್ರೆ ಅಥವಾ ಸಿರಾಜ್ ಮೇಲೆ ಡ್ರಾಪ್ ಮಾಡ್ರೆ ಏನೋ ಓಕೆ ಬಿಡು, ಲಾಸ್ಟ್ ಮ್ಯಾಚ್ ಓಡಿಸ್ಕೊಂಡಿದ್ರೆ ಅಂತ ಹೇಳ್ಬೋದಾಗಿತ್ತು. ಲಾಸ್ಟ್ ಮ್ಯಾಚ್ ಮಸ್ತಾಗಿ ಪರ್ಫಾರ್ಮ್ ಮಾಡಿರುವಂಥ ಪ್ಲೇಯರ್ನ ನೀನು ಹೋಗ್ಬಿಟ್ಟು ಆಲ್ ಆಫ್ ಎ ಸಡನ್ ಕೂರಿಸ್ತೀಯ ಅಂತ ಅಂದ್ರೆ ನಮ್ಮ RCB ಟೀಮ್ ಮ್ಯಾನೇಜ್ಮೆಂಟ್ಗೆ ಏನಕ್ಕೆ ಜನ ಉಗಿತಾರೆ ಅಂತ ಅಂದ್ರೆ ಇದಕ್ಕೇನೆ ಉಗಿಯೋದು. ಒಬ್ಬ ಪ್ಲೇಯರ್ ಕಾನ್ಫಿಡೆನ್ಸ್ನ ಯಾರು ಕುಗ್ಗಿಸ್ತಾರೆ ಅಂತ ಅಂದ್ರೆ ಅದು ನಮ್ಮ RCB ನೇನೆ. ಏನಕ್ಕೆ ಆಡಿಸ್ಬೇಕಾಗಿತ್ತು ವಿಜಯ್ ಕುಮಾರ್ ವೈಶಾಖ್ನ ಅಲ್ಲಿ, ಏನಕ್ಕೆ ಆಡಿಸ್ಬೇಕಾಯ್ತು? ಫಸ್ಟ್ ಆಫ್ ಆಲ್ KKR ಮೇಲೆ ಇವ್ರಿಗೆ ಅವಕಾಶ ಕೊಡೋದಿಲ್ಲ ಅಂತಂದ್ರೆ ಒಂದು ಮ್ಯಾಚ್ ಆಡಿಸ್ಬಿಟ್ಟು ಸುಮ್ಮನೆ ಕೂರಿಸ್ತೀವಿ ಅಂತಂದ್ರೆ ಹೌದು ಟಾಪ್ ಲಿನ ತಗೊಂಬಂದು ಓಕೆ ಅಂತ ಹೇಳ್ಬೋದು. ಅಲ್ದಾರಿ ಜೋಸಫ್ ಜಾಗದಲ್ಲಿ, ಯಾಕಂದ್ರೆ ಅವ್ರಿಗೆ 4 ಮ್ಯಾಚ್ ಅವಕಾಶ ಕೊಟ್ಟಿದ್ದಾರೆ, ಇವ್ರು 1 ಮ್ಯಾಚ್ ಅವಕಾಶ ಕೊಟ್ಟಿದ್ದಾರೆ. 4 ಮ್ಯಾಚ್ ನೋಡಿ ಹೆಂಗೆ, 3 ಮ್ಯಾಚ್ ಅವಕಾಶ ಕೊಟ್ಟರು ಅಲ್ದಾರಿ ಜೋಸಫ್ 3 ಮ್ಯಾಚ್ನೂ ಓಡಿಸ್ಕೊಂಡಿದ್ದಾರೆ. ಅಲ್ಲಿ ನೋಡಿ ಆ ಪ್ಲೇಯರ್ಗೆ ಎಷ್ಟು ಬ್ಯಾಕಿಂಗ್ ಸಿಕ್ತಿದೆ ಅಂತ. ಇಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಬ್ಯಾಕಿಂಗ್ ಸಿಗ್ತಾ ಇಲ್ಲ ಅಂದರೆ ಒಬ್ಬ ಪ್ಲೇಯರ್ಗೆ ಆ ಒಂದು ಪ್ಲೇಯರ್ದು ಮನಸ್ಥಿತಿ ಯಾವ ತರ ಕುಗ್ಗುತ್ತೆ ಅಂತಂದ್ರೆ ಅಲ್ಲಿ ಬೆಂಚಲ್ಲಿ ಕಾವು ಕೊಡಬೇಕಾದ್ರೆ ಇಲ್ಲಾಗು ನಾನು ಏನು ತಪ್ಪು ಮಾಡಿದೆ, ನಾನು ಎಲ್ಲಿ ರಾಂಗ್ ಮಾಡಿದೆ ಅಂತ ಸೆಲ್ಫ್ ಡೌಟ್ ಶುರುವಾಗುತ್ತೆ. ಏನಕ್ಕೆ RCB ನನ್ನ ಆಡಿಸ್ತಾ ಇಲ್ಲ ಅಂತ. ಸೊ RCB ಮಾಡಿದಂಥ ಮೊದಲನೇ ಮಿಸ್ಟೇಕೇನೆ ಹೌದು. ಏನು RCB ಏನು ಕಳಪೆ ಬೌಲಿಂಗ್ ಏನು ಮಾಡಲಿಲ್ಲ, ಚೆನ್ನಾಗೇನೆ ಬೌಲಿಂಗ್ ಮಾಡಿದ್ರು. ಸಿರಾಜನ ಮಾತ್ರ ಚೆನ್ನಾಗಿ ಓಡಿಸ್ಕೊಂಡು ಹೋಗ್ಬಿಡ್ತು ಅಂದ್ರೆ ಎಲ್ಲರೂ ಎಸ್ಡ್ಯಾಡ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಟಾಪ್ ಲಿನ್ ಕೂಡ ಒಂದು ರೇಂಜಿಗೆ ಚೆನ್ನಾಗಿ ಮಾಡಿದ್ರು. ಬಟ್ ಇಲ್ಲಿ ಏನಕ್ಕೆ ಕೂರಿಸಿದ್ರು ಇವ್ರನ್ನ ಅನ್ನೋದನ್ನೇ ನಮಗೆ ಒಂದು ದೊಡ್ಡ ಯಕ್ಷ ಪ್ರಶ್ನೆ, ಒಂದು ಕ್ವಶನ್ ಆಗಿ ಉಳ್ಕೊಳ್ಳುವಂಥದ್ದು. ಒಬ್ಬ ಪ್ಲೇಯರ್ ಸೆಲ್ಫ್ ಕಾನ್ಫಿಡೆನ್ಸ್ ನ, ಒಬ್ಬ ಯಂಗ್ಸ್ಟರ್ ಸೆಲ್ಫ್ ಕಾನ್ಫಿಡೆನ್ಸ್ ನ ಡೌನ್ ಮಾಡೋದು ಹೆಂಗೆ ಅಂತ ನಮ್ಮ RCB ಟೀಮ್ ಮ್ಯಾನೇಜ್ಮೆಂಟ್ ನೋಡಿ ಕಲ್ತ್ಕೊಬೇಕು. ಅದು ನಮ್ಮ ಕನ್ನಡಿಗರು ಅಂತಂದ್ರೆ ಏನೋ ಒಂಥರ ಅವ್ರಿಗೆ ಏನೋ ಕೆಳಗಡೆಯಿಂದ ಉರಿ ಬರುತ್ತೆ ಅಂತ ಕಾಣಿಸುತ್ತೆ. ಕನ್ನಡಿಗರನ್ನ ಬ್ಯಾಕ್ ಮಾಡಬೇಕು ಅಂತ ಅಂದ್ರೆ ಕನ್ನಡಿಗರನ್ನ ಇವ್ರು ಜಾಸ್ತಿ ಬ್ಯಾಕ್ ಮಾಡೇ ಇಲ್ಲ ಹಂಗೆ ನೋಡಕ್ ಹೋಯ್ತು ಅಂತಂದ್ರೆ ಬಿಡಿ, ಜಾಸ್ತಿ ಮಾತಾಡೇನು ಪ್ರಯೋಜನ ಇಲ್ಲ. ಅದೇನೋ ನಮ್ಮ RCBಗೂ ನಮ್ಮ ಕನ್ನಡಿಗರಿಗೂ ಅದೊಂಥರ ಅದು ಕ್ಲಾಶ್ ಯಾವಾಗ್ಲೂ ಇದ್ದಿದ್ದೇನೆ ಅದು. ಸೊ RCB ಟೀಮ್ ಮ್ಯಾನೇಜ್ಮೆಂಟ್ ಅರ್ಥ ಮಾಡ್ಕೋಬೇಕು ಅಷ್ಟೇ. ಇದು ವ್ಯಾಲಿಡ್ ರೀಸನ್ ಕೊಡಲಿ, ಅವರು ಒಂದೇ ಒಂದು ರೀಸನ್ ಕೊಡಲಿ. ಅವ್ರು ಬಾಯಿ ಬಿಡೋದಾಗರು ಏನಕ್ಕೆ ವಿಜಯ್ ಕುಮಾರ್ ವೈಶಾಖನ ನೀನು ಕೂರಿಸ್ತೆ ಅಂತಂದರೆ ಅವ್ರು ಪಕ್ಕ ಬಾಯಿ ಬಿಡಲ್ಲ RCB ಅವರು. ಇನ್ನೇನು ಹೇಳ್ತಾರೆ ಅವರು, ಅವರೇ ಒಂಥರ ನಮಗೆ ನನ್ನ ಪ್ಲೇಯಿಂಗ್ ಲೆವೆನ್ ಡಿಸ್ಪ್ಲೇ ಆದಾಗ ಸ್ಟನ್ ಆಗೋದು, ಏನಕ್ಕೆ ವೈಶಾಖ್ ಇಲ್ಲ ಅಂತ. ನನ್ನ ಪಕ್ಕ ಪ್ಲೇಯಿಂಗ್ ಲೆವೆನ್ ಶಾರ್ಟ್ ಆಗಿರ್ತಾರೆ ವೈಶಾಖ್ ಅಂತ ಅನ್ಕೊಂಡಿದೆ. ಇವ್ರು ನೋಡಿದ್ರೆ ಹಿಂಗೆ ಮಾಡಿದ್ರು, ಜೊತೆಗೆ ಬ್ಯಾಟಿಂಗ್ ನೋಡಿದ್ರೆ ಹೆಂಗೆ ಆಡಿದ್ರು. ಸೊ ಪಕ್ಕ ಟೀಮ್ ಮ್ಯಾನೇಜ್ಮೆಂಟ್ ಫೈಲ್ ಎಲ್ಲ ಕಡೆಯಿಂದನೂ ಫೇಲ್ ಆಗ್ತಿದೆ RCB ಅಂತ ಹೇಳ್ಬೇಕು, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ. ಈ ತರ ಒಬ್ಬ ಪ್ಲೇಯರ್ ಕಾನ್ಫಿಡೆನ್ಸ್ ನಾವು ಹೋಮ್ ವೈನಲ್ಲಿ ನೀವು ಕುಗ್ಗಿಸ್ತೀರಾ ಅಂತಂದ್ರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕುಗ್ಗಿಸ್ತೀರಾ ಅಂತ ಅಂದ್ರೆ ಇನ್ನ ಯಾವ ಪ್ಲೇಯರು ನಿಮಗೆ ಹೆಂಗೆ ಡಿಲಿವರ್ ಮಾಡ್ತಾರೆ ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಈ ತರ RCB ಈ ಪ್ಯಾಟರ್ನ್ ಅಲ್ಲಿ ಹೋಗ್ತು ಅಂತಂದ್ರೆ ಪ್ಲೇ ಆಫ್ಸ್ಗೆಲ್ಲಾಗರು ಬಾಟಮ್ ಆಫ್ ದ ಟೇಬಲ್ ಕಚ್ಕೊಳ್ಳೋದು 100% ಫಿಕ್ಸು. ನೋಡೋಣ ಅದು ಯಾವ ಸ್ಥಳದಲ್ಲಿ ಕಚ್ಕೊಂತಾರೆ ಅಂತ. ಈ ಆಟಿಟ್ಯೂಡು ಟೀಮ್ ಮ್ಯಾನೇಜ್ಮೆಂಟ್ಗೆ ಇದೆ ಅಂತಂದರೆ ಒಬ್ಬ ಪ್ಲೇಯರ್ಗೆ ಚೆನ್ನಾಗಿ ಆಡದೇ ಇರೋವಂಥ ಪ್ಲೇಯರ್ಗೆ ಬ್ಯಾಕ್ ಮಾಡೋದು, ಚೆನ್ನಾಗಿ ಆಡಿರೋ ಪ್ಲೇಯರ್ಗೆ ವ್ಯಾಲ್ಯೂ ಕೊಡದೇ ಇರೋವಂಥದ್ದು. ಸೊ ಇದು ಲಿಟರಲಿ ಯಾರು ಸಹಿಸ್ಕೊಳಕ್ಕಾಗಲ್ಲ. ಅದು ನಮ್ಮ ಕನ್ನಡಿಗರು ಲೋಕಲ್ ಅವರು ಸಹಿಸ್ಕೊಳಕ್ಕೆ ಖಂಡಿತ ಆಗೋದಿಲ್ಲ. ಕಾಮೆಂಟಲ್ಲಿ ಹಾಕಿ ನಿಮ್ಗೆ ಏನು ಅನಿಸ್ತು ವೈಶಾಖ್ ವಿಜಯ್ ಕುಮಾರ್ನ ಇವರು ಡ್ರಾಪ್ ಮಾಡಿದ್ದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.